ಕ್ರಿಕೆಟ್ ಇಸ್ ಮೋರ್ ದನ್ ಸ್ಪೋರ್ಟ್ ಇನ್ ಇಂಡಿಯಾ. ಕೋಚಿಂಗ್ ಬಂದಾಗ ವಿರಾಟ್ ಕೊಹ್ಲಿ ಆಸ್ ಎ ಕ್ಯಾಪ್ಟನ್, ಆಸ್ ಎ ಲೀಡರ್ ವಾಸ್ ಎನ್ ಎಸ್ಟಾಬ್ಲಿಷ್ಡ್ ಪ್ಲೇಯರ್. ಹಿ ಹ್ಯಾಡ್ ಅರ್ನ್ಡ್ ಹಿಸ್ ಕ್ರೆಡೆನ್ಷಿಯಲ್ಸ್. ಕೋಚ್ ಅಂಡ್ ಸೆಲೆಕ್ಟರ್ಗೆ ಏನಾದರೂ ಕ್ರೈಟೀರಿಯಾಸ್ ಇದೆಯಾ? ವ್ಯಾಲಿಡ್ ಕ್ವೆಶ್ಚನ್ ಇದು, ಕನ್ಸಿಡರಿಂಗ್ ದ ಕೋಚಿಂಗ್ ಹೆಂಗ್ ಹೋಗ್ತಾ ಇದೆ ಗಂಭೀರ್ದು ಅಂತ. ಇವಾಗ ನಾನು ಒಂದ್ ಸ್ವಲ್ಪ ಗ್ರಾಸ್ ರೂಟ್ ಲೆವೆಲ್ ಇಂದ ಹೋಗ್ಬೇಕು ಅಂತಂದ್ರೆ, ಇವಾಗ ನಮ್ಗೆ ಯಾರ್ಯಾರು ಕರ್ನಾಟಕ ಸ್ಟೇಟ್ ಕ್ರಿಕೆಟ್ ಅಸೋಸಿಯೇಷನ್ ಜೊತೆ ಅಫಿಲಿಯೇಟ್ ಆಗಿದಾರೋ, ಕೋಚಿಂಗ್ ಬಗ್ಗೆ ನೋಡಿದ್ರೆ ನಿಮ್ಗೆ ಲೆವೆಲ್ ಓ ಇಂದ ಸ್ಟಾರ್ಟ್ ಮಾಡ್ತೀರಾ. KCA ಲೆವೆಲ್ ಓ ಕ್ಲಿಯರ್ ಆದ್ರೆ BCCI ಲೆವೆಲ್ 1 ಆಗುತ್ತೆ, ಲೆವೆಲ್ 2 ಆಗುತ್ತೆ, ಲೆವೆಲ್ 3 ಆಗುತ್ತೆ. BCCI ಲೆವೆಲ್ 2 ಆದ್ಮೇಲೆ NCA ಎಲಿಜಿಬಲ್ ಆಗ್ತೀರಾ. NCA ಕೋಚ್ ಆದ್ಮೇಲೆ ನೀವು ಸ್ಟೇಟ್ ಕೋಚ್ ಆಗ್ಬೋದು. ಆತರ ಹಂಗೆ ಒಂದು ಕ್ರಿಡೆನ್ಷಿಯಲ್ಸ್ ಕ್ಯಾರಿ ಮಾಡ್ತಾರೆ. ಈ ತರ ಇದ್ದಾಗ ಜಸ್ಟ್ ಬಿಕಾಸ್ ಒಂದು ಕೋಚು ಒಂದು ಒಳ್ಳೆ ಸೀಸನ್ ವಿತ್ ಪರ್ಟಿಕ್ಯುಲರ್ IPL ಟೀಮ್ ನ ಚೆನ್ನಾಗಿ ಮಾಡಿದ್ರು, ಅವ್ರದ್ದು ಆಟಿಟ್ಯೂಡ್ ಚೆನ್ನಾಗಿತ್ತು ಅನ್ನೋದನ್ನ ಇಟ್ಕೊಂಡು ಇಂಡಿಯನ್ ಟೀಮ್ಗೆ ಹಿಂಗೆ ಕೋಚ್ ಆಗಿ ಸೆಲೆಕ್ಟ್ ಆದ್ರು ಅನ್ನೋದೇ ಒಂದು ಬಿಗ್ಗೆಸ್ಟ್ ಕ್ವೆಶ್ಚನ್ ಮಾರ್ಕ್. ಆಯ್ತಾ? ದ ಕೈಂಡ್ ಆಫ್, ಅಂದ್ರೆ ಯಾರು ಅವ್ರನ್ನ ತಟ್ಟಿ ಕೇಳೋರಿಲ್ವಾ? ಇವಾಗ ನಿಮ್ದು ಡಿಸಿಷನ್ಸ್ ಏನಕ್ಕೆ ಹಿಂಗ್ ತಗೋತಾ ಇದೀರಾ? BCCI ಯಾರು ತಟ್ಟಿ ಕೇಳಲಿಲ್ಲ. ಇವ್ರು ಏನ್ ಕ್ರೆಡೆನ್ಷಿಯಲ್ಸ್ ಮೇಲೆ ಇವರು ಕೋಚಿಂಗ್ ಕೊಟ್ರಿ? ಇವಾಗ ಸಿಂಪಲ್ ಅಪ್ಪ, ನಮ್ಗೆ ರಾಹುಲ್ ದ್ರಾವಿಡ್ ತಗೋಣ. ರಾಹುಲ್ ದ್ರಾವಿಡ್ ಅವ್ರು ಬಂದಾಗ ಏನು ಅಂಡರ್ 19 ಟೀಮ್ ಜೊತೆ ಇದ್ರು, ಅವ್ರ ಪ್ಲೇಯರ್ಸ್ ಎಲ್ಲ ಗ್ರೂಮ್ ಆಗ್ತಾ ಇದ್ರು, ಗೊದ್ರು. ನೆಕ್ಸ್ಟ್ ಅವ್ರ ಮೇನ್ ಟೀಮ್ ಹೋದಾಗ ಯಾವ ಪ್ಲೇಯರ್ಸ್ ನನಗೆ ಬರ್ತಾ ಇದಾರೆ ಅನ್ನೋರು ಗೊತ್ತಿರ್ತಾರೆ. ಅವ್ರನ್ನ ನಾನು ಏನ್ ರೆಡಿ ಮಾಡಿದೀನಿ, ಏನ್ ಮೈಂಡ್ ಸೆಟ್ ಅಲ್ಲಿ ಇದಾರೆ ಏನು ಅನ್ನೋದು ಒಂದು ಒಳ್ಳೆ ಕಮರಾಡ್ರಿ ಇರುತ್ತೆ. ಇದೊಂದು ಕ್ವೆಶ್ಚನ್ ಕೇಳಿದ್ರೆ ಇನ್ನೊಂದು ಕೇಳ್ಬೋದು, ಹಂಗ ರವಿಶಾಸ್ತ್ರಿ ಏನು ಮಾಡಿರ್ಲಿಲ್ಲ, ಅವ್ರು ಹೆಂಗ್ ಸಕ್ಸಸ್ಫುಲ್ ಆದ್ರು ಅಂತ. ಅಲ್ಲಿ ಇನ್ನೊಂದು ಇದಿದೆ, ವರ್ಷನ್ ಇದೆ. ಏನು ಅಂದ್ರೆ, ರವಿಶಾಸ್ತ್ರಿ ಕೋಚಿಂಗ್ ಬಂದಾಗ ವಿರಾಟ್ ಕೊಹ್ಲಿ ಆಸ್ ಎ ಕ್ಯಾಪ್ಟನ್, ಆಸ್ ಎ ಲೀಡರ್ ವಾಸ್ ಎನ್ ಎಸ್ಟಾಬ್ಲಿಷ್ಡ್ ಪ್ಲೇಯರ್. ಹಿ ಹ್ಯಾಡ್ ಅರ್ನ್ಡ್ ಹಿಸ್ ಕ್ರೆಡೆನ್ಷಿಯಲ್ಸ್. ಅವಾಗ ಏನಾಯ್ತು, ರವಿಶಾಸ್ತ್ರಿ ಅವ್ರು ಏನ್ ಮಾಡಿದ್ರು, ನಾನು ನಿನ್ನ ಏನು ತುಂಬಾ ಮುಟ್ಟಕ್ ಹೋಗಲ್ಲಪ್ಪ, ನಿನಗೆ ಏನ್ ವಿಷನ್ ಇದೆ, ನಿನಗೆ ಏನ್ ಬೇಕು ಅದು ನಾನು ನಿನಗೆ ಸಾಥ್ ಕೊಡ್ತೀನಿ, ನೀನ್ ಹೇಳೋದು. ಸೊ ವಿರಾಟ್ ಕೊಹ್ಲಿಗೆ ಅಷ್ಟಲ್ಲಿ ಒಂದು ವಿಷನ್ ಇತ್ತು, ನಾನು ಟೆಸ್ಟ್ ಅಲ್ಲಿ ನಂಬರ್ 1 ಆಗ್ಬೇಕು, ಓವರ್ಸೀಸ್ ನಾವು ಗೆಲ್ಬೇಕು ಅಂತ. ಅದಕ್ಕೆ ಏನೇನ್ ಮಾಡ್ಬೇಕಾಗಿತ್ತೋ ರವಿಶಾಸ್ತ್ರಿ ಅವರು ಸಪೋರ್ಟ್ ಮಾಡಿದ್ರು. ಇವಾಗ ನಮಗ್ ಪ್ರಾಬ್ಲಮ್ ಏನಾಗಿರೋದು ಅಂದ್ರೆ, ನಮ್ಗೆ ಅಂತ ಕ್ರೆಡೆನ್ಷಿಯಲ್ಸ್ ಇರೋ ಕ್ಯಾಪ್ಟನ್ ಇಲ್ಲ, ಅಂತ ಕ್ರೆಡೆನ್ಷಿಯಲ್ಸ್ ಇರೋ ಕೋಚು ಇಲ್ಲ. ಕ್ಯಾಪ್ಟನ್ ಹೊಸಬ್ರು, ಕೋಚ್ಗೆ ಅಂತ ಏನು ಡೊಮೆಸ್ಟಿಕ್ ಅಲ್ಲಾಗ್ಲಿ ಅಥವಾ ನಿನ್ಗೆ NCA ಆಗ್ಲಿ ಸ್ಟೇಟ್ ಆಗ್ಲಿ ಏನು ಮಾಡಿರೋ ಕ್ರೆಡೆನ್ಷಿಯಲ್ಸು ಇಲ್ಲ. ಇದನ್ನೆಲ್ಲ ನಾವು ಕನ್ಸಿಡರ್ ಮಾಡ್ಲೇಬೇಕಾಗತ್ತೆ ಒಂದು ಇಂಡಿಯನ್ ಟೀಮ್ ಕೋಚ್ ಆಗಿ ತಗೋಬೇಕು ಅಂತಂದ್ರೆ. ಬಿಕಾಸ್ ಕ್ರಿಕೆಟ್ ಇಸ್ ಮೋರ್ ದನ್ ಸ್ಪೋರ್ಟ್ ಇನ್ ಇಂಡಿಯಾ. ಆ ತರ ಇದ್ದಾಗ ಯಾರೋ ಒಬ್ರು ಗಣ್ಯ ಅಂದ್ರೆ ಇವ್ರು ಆಡಿದಾರೆ ಇಂಟರ್ನ್ಯಾಷನಲ್, ಇವ್ರು ಕೊಟ್ಬೋಣ ಅನ್ನೋದು ಕೊಡೋದು ಸರಿ ಇಲ್ಲ ಅಂತ ನನ್ನ ಅಭಿಪ್ರಾಯ.